ಚಿಕ್ಕಮಗಳೂರು ಜಿಲ್ಲಾ ಕಾರ್ಯನಿರತ ಛಾಯಾಗ್ರಾಹಕರ ಸಂಘದ ಸಹಕಾರದೊಂದಿಗೆ ಮಧ್ಯ ಕರ್ನಾಟಕದ ಅತಿದೊಡ್ಡ ಅಂತಾರಾಷ್ಟ್ರೀಯ ಛಾಯಾಮೇಳ ಆಗಸ್ಟ್ 29-30ರಂದು ದಾವಣಗೆರೆ ಪಿಬಿ ರಸ್ತೆ ರೇಣುಕಾ ಮಂದಿರದಲ್ಲಿ ನಡೆಯಲಿದೆ ಎಂದು ರೇಣುಕಪ್ಪ ತಿಳಿಸಿದರು. ಇದೇ 29-30ನೇ ತಾರೀಕು ದಾವಣಗೆರೆಯಲ್ಲಿ ದೇವನಗರಿ ಪ್ರೋ ಇಮೇಜ್ 2026 ಮೂರನೇ ವರ್ಷದ ಒಂದು ಅದ್ದೂರಿ ಛಾಯಾಮೇಳ ನಡೀತಾ ಇದೆ. ರಾಜ್ಯದ ಮಧ್ಯ ಕರ್ನಾಟಕದ ಸುಮಾರು 10 ಜಿಲ್ಲೆಯ ಎಲ್ಲ ಛಾಯಾಗ್ರಾಹಕರುಗಳು ಸೇರಿ ಛಾಯಾಗ್ರಾಹಕರಿಂದ ಛಾಯಾಗ್ರಾಹಕರೇ ಆಯೋಜನೆ ಮಾಡಿರುವಂತಹ ಒಂದು ಮಧ್ಯ ಕರ್ನಾಟಕದ ಛಾಯಾಗ್ರಾಹಕರ ಒಂದು ಏಳಿಗೆಗೋಸ್ಕರ ಆಯೋಜಿಸಿರುವಂತಹ ಅತ್ಯಂತ ದೊಡ್ಡ ಛಾಯಾಮೇಳ ಇದು. ಈ ಒಂದು ಛಾಯಾಮೇಳಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಛಾಯಾಗ್ರಾಹಕರು ಕೂಡ ಭಾಗವಹಿಸಬೇಕು, ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀವಿ. ದೂರದ ಊರಿಂದ ಬರುವಂಥವರಿಗೆ ಉಚಿತ ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಜೊತೆಗೆ ಬಂದಂಥ ಎಲ್ಲ ಛಾಯಾಗ್ರಾಹಕರಿಗೂ ಕೂಡ ಉಚಿತ ಉಡುಗೊರೆಯೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಮೇಳದಲ್ಲಿ ಆಧುನಿಕ ಕ್ಯಾಮೆರಾ ಕಂಪನಿಗಳ ಪ್ರದರ್ಶನ ಮತ್ತು ಮಾರಾಟ ಮಳಿಗೆ, ಛಾಯಾಗ್ರಾಹಕರಿಗೆ ಉಚಿತ ಕ್ರಿಯೇಟಿವ್ ಕಾರ್ಯಾಗಾರಗಳು, ಹಳೆಯ ಕ್ಯಾಮೆರಾ ಕೊಳ್ಳುವ ಮತ್ತು ಮಾರುವ ವ್ಯವಸ್ಥೆ, ಎಲ್ಲ ತರಹದ ಕ್ಯಾಮೆರಾ ಸರ್ವಿಸ್, ಮದುವೆ ಫ್ಯಾಷನ್ ಮತ್ತು ಪ್ರೀ ವೆಡ್ಡಿಂಗ್ ಛಾಯಾಗ್ರಹಣ ಸೆಷನ್ಗಳು, ದೂರದ ಊರಿನಿಂದ ಬರುವವರಿಗೆ ಊಟ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಒಂದು ಉಪಯೋಗಗಳು ಏನಪ್ಪಾ ಅಂತ ಹೇಳಿದ್ರೆ, ಆಧುನಿಕ ಕ್ಯಾಮೆರಾ ಕಂಪನಿಗಳ ಪ್ರದರ್ಶನ ಮತ್ತು ಮಾರಾಟ ಮಳಿಗೆ ಇದೆ, ಛಾಯಾಗ್ರಾಹಕರಿಗೆ ಉಚಿತ ಕ್ರಿಯೇಟಿವ್ ಕಾರ್ಯಾಗಾರಗಳಿದೆ, ಹಳೆಯ ಕ್ಯಾಮೆರಾ ಕೊಳ್ಳುವ ಮತ್ತು ಮಾರುವ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ, ಎಲ್ಲ ತರಹದ ಕ್ಯಾಮೆರಾ ಸರ್ವಿಸ್ ಕೂಡ ಲಭ್ಯ ಇದೆ, ಮದುವೆ ಫ್ಯಾಷನ್ ಮತ್ತು ಪ್ರೀ ವೆಡ್ಡಿಂಗ್ ಛಾಯಾಗ್ರಹಣಕ್ಕೆ ಸಂಬಂಧಪಟ್ಟಂತಹ ಹಲವಾರು ಉಚಿತ ಕಾರ್ಯಾಗಾರಗಳಿದೆ, ಆಲ್ಬಮ್ ಪ್ರಿಂಟಿಂಗ್ ಲ್ಯಾಬ್ಗಳ ಪ್ರದರ್ಶನ ಇದೆ, ಛಾಯಾಗ್ರಹಣಕ್ಕೆ ಸಂಬಂಧಿಸಿದ ಸಲಕರಣೆಗಳ ರಿಯಾಯಿತಿ ದರದಲ್ಲಿ ಮಾರಾಟವನ್ನು ಕೂಡ ಮಾಡಲಾಗ್ತದೆ. ಮತ್ತೆ ಭಾಗವಹಿಸಿದಂಥ ಎಲ್ಲ ಛಾಯಾಗ್ರಾಹಕರಿಗೂ ಕೂಡ ಉಚಿತ ಉಡುಗೊರೆ ಇದೆ. ಜೊತೆಗೆ ವಿಶೇಷವಾಗಿ ಆಧುನಿಕ ತಂತ್ರಜ್ಞಾನವುಳ್ಳ ಕ್ಯಾಮೆರಾಗಳ ವಸ್ತು ಪ್ರದರ್ಶನ ಇರ್ತದೆ. ಇದು ಬಹಳ ಅತ್ಯಂತ ಮುಖ್ಯವಾಗಿ ಮಾಡ್ತಾ ಇರುವಂಥದ್ದು. ಮತ್ತೆ ದಾವಣಗೆರೆಯಲ್ಲಿ ಇದು 3ನೇ ವರ್ಷದ ಒಂದು ಛಾಯಾಮೇಳ ಆಗಿದೆ. ಈ ಹಿಂದೆ ನಡೆದಂತಹ ಛಾಯಾಮೇಳದಲ್ಲಿ 10 ಜಿಲ್ಲೆಗೂ ಕೂಡ 38,000 ರೂಪಾಯಿ ಒಂದೊಂದು ಜಿಲ್ಲೆಗೆ ಉಳಿಸಿಕೊಡಲಾಗಿದೆ ಈ ಒಂದು ವಸ್ತು ಪ್ರದರ್ಶನದಿಂದ. ಇದರ ಜೊತೆಗೆ ನಾವು ಚಿಕ್ಕಮಗಳೂರು ಜಿಲ್ಲಾ ಮಟ್ಟದಲ್ಲಿ ಒಂದು ಏನಪ್ಪಾ ಅಂದ್ರೆ ಕಳೆದ ಒಂದು 10-12 ವರ್ಷದಿಂದ ಒಂದು ಬೆಲೆ ಜಾಸ್ತಿಯನ್ನ ಮಾಡಿಲ್ಲ. ನಮ್ಮ ಸೇವಾ ದರದಲ್ಲಿ ಈಗ ಒಂದು ಅಲ್ಪ ಪ್ರಮಾಣದಲ್ಲಿ ಬೆಲೆಯನ್ನು ಏರಿಕೆ ಮಾಡಿದ್ದೀವಿ. ದಯಮಾಡಿ ಎಲ್ಲ ನಮ್ಮ ಜಿಲ್ಲೆಯ ಗ್ರಾಹಕರುಗಳು ಎಂದಿನಂತೆ ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ, ನಮ್ಮ ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಕಳೆದ ಸುಮಾರು 10 ವರ್ಷಗಳಿಂದ ಛಾಯಾಚಿತ್ರೀಕರಣದ ಬೆಲೆ ಏರಿಕೆ ಮಾಡಿರೋದಿಲ್ಲ. ಆದರೆ ಈಗ ನಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ನಾವು ಬಳಸುವ ಕ್ಯಾಮರಾ ಹಾಗೂ ಕಚ್ಚಾ ಸಾಮಗ್ರಿಗಳ ದರ ದುಬಾರಿ ಆಗಿರೋದ್ರಿಂದ ಜಿಲ್ಲೆಯ ಎಲ್ಲ ಫೋಟೋ ಸ್ಟುಡಿಯೋಗಳಲ್ಲಿ ತೆಗೆಯುವ ಪಾಸ್ಪೋರ್ಟ್ ಸೈಜ್ ಫೋಟೋ ಸೇರಿದಂತೆ ಎಲ್ಲ ರೀತಿಯ ಶುಭ ಸಮಾರಂಭಗಳ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ, LED ವಾಲ್, ಡ್ರೋನ್ ಕ್ಯಾಮರಾ ಮತ್ತು ಫೋಟೋ ಆಲ್ಬಮ್ಗಳ ಸೇವಾ ದರವನ್ನು ಸ್ವಲ್ಪ ಪ್ರಮಾಣದಲ್ಲಿ ಏರಿಕೆ ಮಾಡಿದ್ದೀವಿ. ಎಲ್ಲ ಗ್ರಾಹಕರು ಸಹಕರಿಸಬೇಕಾಗಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇತ್ತೀಚೆಗೆ ನಮ್ಮ ಬೆಲೆ ಬಾಳುವ ಕ್ಯಾಮರಾ ಕಳ್ಳತನ ಹೆಚ್ಚಾಗ್ತಾ ಇದ್ದು, ಜಿಲ್ಲೆಯ ಎಲ್ಲ ಕಲ್ಯಾಣ ಮಂಟಪಗಳಲ್ಲಿ ಕಡ್ಡಾಯವಾಗಿ CC ಕ್ಯಾಮರಾ ಅಳವಡಿಸುವಂತೆ ಜಿಲ್ಲಾ ಪೊಲೀಸ್ ಇಲಾಖೆಗೆ ಈ ನಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಈಗ ಟ್ರೆಂಡ್ ಅನ್ನೋ ರೀತಿಯಲ್ಲಿ ನಮ್ಮ ಚಿಕ್ಕಮಗಳೂರಿನ ಕೆಲವು ಗ್ರಾಹಕರುಗಳು ಆನ್ಲೈನಲ್ಲಿ ಛಾಯಾಗ್ರಾಹಕರನ್ನು ಬುಕ್ ಮಾಡ್ಕೊಳ್ತಿದ್ದಾರೆ. ಇವೆಂಟ್ ಮ್ಯಾನೇಜ್ಮೆಂಟ್ ಅವರಿಗೆ ಮೊರೆ ಹೋಗಿದ್ದಾರೆ. ದೂರದ ಊರಿನ ಛಾಯಾಗ್ರಾಹಕರಿಗೆ ಮಣೆ ಆಗ್ತಾ ಇದ್ದು, ಅವರು ಸಮರ್ಪಕ ಛಾಯಾಗ್ರಹಣ ಸೇವೆ ಕೊಡದಲ್ಲೇ ಮೋಸಕ್ಕೆ ಒಳಗಾಗಿ ಕೆಲವು ಗ್ರಾಹಕರುಗಳು ಈಗಾಗಲೇ ಗ್ರಾಹಕರ ವ್ಯಾಜ್ಯಗಳ ನ್ಯಾಯಾಲಯದ ಮೆಟ್ಟಿಲೇರಿ ಕೆಲವರು ಮೊಕದ್ದಮೆಯನ್ನು ಕೂಡ ಹಾಕೊಂಡ್ಬಿಟ್ಟಿದ್ದಾರೆ. ಇದು ನಮ್ಮ ಸ್ಥಳೀಯ ಛಾಯಾಗ್ರಾಹಕರಿಗೆ ನೋವಾಗಿದೆ. ಜೊತೆಗೆ ಈ ರೀತಿಯಾಗಿ ಮೋಸಕ್ಕೆ ಒಳಗಾಗಿ ಗ್ರಾಹಕರ ವ್ಯಾಜ್ಯಗಳ ನ್ಯಾಯಾಲಯದ ಮೆಟ್ಟಿಲನ್ನು ಹತ್ತುವಂತಾಗಿದೆ. ಇದರಿಂದ ಪ್ರಾಮಾಣಿಕ ಛಾಯಾಗ್ರಾಹಕರಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಆದ್ದರಿಂದ ದಯಮಾಡಿ ಸ್ಥಳೀಯ ಫೋಟೋ ಸ್ಟುಡಿಯೋಗಳಿಗೆ ವಿಸಿಟ್ ಮಾಡಿ ಚಿತ್ರೀಕರಣದ ಕೆಲಸ ನೀಡುವ ಮೂಲಕ ಉತ್ತಮ ಸೇವೆ ಪಡೆದುಕೊಂಡು ತಮ್ಮ ಡಾಟಾ ಕಳೆದು ಹೋಗುವಂಥ ಸಾಧ್ಯತೆ ಇರೋದ್ರಿಂದ ಕನಿಷ್ಠ 3 ತಿಂಗಳೊಳಗಾಗಿ ತಮ್ಮ ವ್ಯವಹಾರವನ್ನು ಮುಗಿಸ್ಕೊಳ್ಬೇಕಾಗಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆಯೇ ನಾವು ಸರ್ಕಾರಕ್ಕೆ ಒಂದು ಸಣ್ಣ ಮನವಿಯನ್ನು ಮಾಡ್ತಾ ಇದ್ದೀವಿ. ಛಾಯಾಗ್ರಹಣ ಕ್ಷೇತ್ರಕ್ಕೆ ಈಗಾಗಲೇ 187 ವರ್ಷಗಳ ಇತಿಹಾಸವಿದ್ದು, ರಾಜ್ಯ ಸರ್ಕಾರ ಪ್ರತ್ಯೇಕ ಛಾಯಾಗ್ರಾಹಕ ಕಲ್ಯಾಣ ಮಂಡಳಿ ಸ್ಥಾಪಿಸಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಉತ್ತಮ ಛಾಯಾಗ್ರಾಹಕರನ್ನು ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಬೇಕು, ಈ ಮೂಲಕ ಗೌರವ ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ವಿ. ಜೊತೆಗೆ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ
ನಿವೇಶನ ರಹಿತ ಛಾಯಾಗ್ರಾಹಕರಿಗೆ ದಯಮಾಡಿ ಸರ್ಕಾರದಿಂದ ನಿವೇಶನವನ್ನು ಕಲ್ಪಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಿದ್ವಿ. ಅತ್ಯಂತ ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸುದ್ದಿಗೋಷ್ಠಿಯಲ್ಲಿ ಶಿವಕುಮಾರ್, ರವಿಕುಮಾರ್, ನವೀನ್, ವಿನಯ್, ಪ್ರಜ್ವಲ್, ಸಂತೋಷ್, ನದೀಂ ಪಾಷಾ ಉಪಸ್ಥಿತರಿದ್ದರು.